ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಪರಾವಸು ಬ್ರಹ್ಮಹತ್ಯಾ ವಿಮೋಕ್ಷಣ ವರ್ಣನವೆಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಸೂತನು ಹೇಳುತ್ತಾನೆ, ನಾನು ಮರಳಿ ನಿಮಗೆ ಅತ್ಯಾಶ್ಚರ್ಯಕರವು ಸಮಸ್ತ ಲೋಕಗಳನ್ನು ಪವಿತ್ರಗೊಳಿಸುವುದು ಆಗಿರುವ ಧನುಷ್ಕೋಟಿಯ ಮಹಾತ್ಮೆಯನ್ನು ಹೇಳುವೆನು. ಹಿಂದೆ ವೇದಜ್ಞರಲ್ಲಿ ಶ್ರೇಷ್ಠನಾದ ಪರಾವಸುವೆಂಬ ಬ್ರಾಹ್ಮಣನು ಅಜ್ಞಾನದಿಂದ ತಂದೆಯನ್ನು ವಧಿಸಿ ಬ್ರಹ್ಮಹತ್ಯಾ ಪಾಪವನ್ನು ಹೊಂದಿದನು. ಅವನು ಧನುಷ್ಕೋಟಿಯಲ್ಲಿ ಮಿಂದು ಆ ದೋಷದಿಂದ ಕೂಡಲೇ ಮುಕ್ತನಾದನು. ಋಷಿಗಳು ಹೇಳುತ್ತಾರೆ, ಸೂತ, ಪರಾವಸುವು ಹೇಗೆ ತಂದೆಯನ್ನು ಕೊಂದನು? ಧನುಷ್ಕೋಟಿಯಲ್ಲಿ ಅವನಿಗೆ ಮೋಕ್ಷವು ಹೇಗಾಯಿತು? ಅದನ್ನು ಶ್ರದ್ಧೆಯಿಂದ ಕೇಳುತ್ತಿರುವ ನಮಗೆ ವಿಸ್ತಾರವಾಗಿ ಹೇಳು. ಶ್ರೀ ಸೂತನು ಹೇಳುತ್ತಾನೆ, ಹಿಂದೆ ಅತಿ ಬಲಿಷ್ಠನಾದ ಬೃಹದ್ಯುಮ್ನನೆಂಬ ಚಕ್ರವರ್ತಿಯು ಇದ್ದನು. ಅವನು ಈ ಸಮುದ್ರಗಳವರೆಗಿರುವ ಭೂಮಿಯನ್ನು ಆಳುತ್ತಿದ್ದನು. ಅವನು ಇಂದ್ರಾದಿ ದೇವತೆಗಳನ್ನು ಸತ್ರಯಾಗದಿಂದ ಸಂತೋಷಗೊಳಿಸಿದನು. ಅದು ಅವನಿಗೆ ಅತಿ ಧರ್ಮಿಷ್ಠನಾದ ರೈಬ್ಯ ಮುನಿವರಿಯನು ಪುರೋಹಿತನಾಗಿದ್ದನು. ಆ ರೈಬ್ಯನಿಗೆ ಸಾಂಗ ವೇದಾಧ್ಯಯನ ಮಾಡಿದವರು, ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ಕುಶಲರು, ವೈಶೇಷಿಕ, ಮೀಮಾಂಸಾ, ಸಾಂಖ್ಯ, ವೇದಾಂತ, ನ್ಯಾಯ, ಯೋಗ, ವ್ಯಾಕರಣಾದಿ ಶಾಸ್ತ್ರಗಳಲ್ಲಿ ಚತುರರು, ಮನ್ವಾದಿ ಸ್ಮೃತಿಗಳಲ್ಲಿ ಪಂಡಿತರು, ಸಮಸ್ತ ಶಾಸ್ತ್ರಗಳಲ್ಲಿ ನಿಪುಣರು ಆಗಿರುವ ಅರ್ವಾವಸು ಮತ್ತು ಪರಾವಸುಗಳೆಂಬ 2 ಮಕ್ಕಳಿದ್ದರು. ಅವರನ್ನು ಬೃಹದ್ಯುಮ್ನನು ಸತ್ರಯಾಗದ ಸಹಾಯಕ್ಕಾಗಿ ಬೇಡಿಕೊಂಡನು. ಅಶ್ವಿನಿ ದೇವತೆಗಳಂತೆ ಸುಂದರರಾದ ಅವರಿಬ್ಬರು ತಂದೆಯ ಅನುಮತಿಯಿಂದ ಬೃಹದ್ಯುಮ್ನನ ಸತ್ರಯಾಗದ ಸಹಾಯಕ್ಕಾಗಿ ಹೋದರು. ಆಶ್ರಮದಲ್ಲಿ ರೈಬ್ಯ ಮುನಿವರಿಯನು ದೊಡ್ಡ ಸೊಸೆಯೊಡನೆ ವಾಸ ಮಾಡುತ್ತಿದ್ದನು. ಆ ಅರ್ವಾವಸು ಪರಾವಸುಗಳು ಬೃಹದ್ಯುಮ್ನನಿಂದ ಸತ್ರಯಾಗವನ್ನು ಮಾಡಿಸಿದರು. ಆ ಸತ್ರಯಾಗವನ್ನು ಅವರಿಬ್ಬರು ಮಾಡಿಸುತ್ತಿರುವಾಗ ಯಾವ ವಿಧವಾದ ತಪ್ಪು ನಡೆಯಲಿಲ್ಲ. ಬೃಹದ್ಯುಮ್ನನು ಸತ್ರಯಾಗವನ್ನು ನೆರವೇರಿಸುತ್ತಿರುವಾಗ ಅವನಿಂದ ಆಹೂತರಾದ ಸಕಲ ಮುನಿಗಳು ಯಾಗವನ್ನು ನೋಡುವುದಕ್ಕಾಗಿ ಅಲ್ಲಿಗೆ ಬಂದರು. ಬೃಹದ್ಯುಮ್ನನು ಬಹಳ ಮಂದಿ ಶಿಷ್ಯರು, ಅವರ ಶಿಷ್ಯರು ಅವರಿಂದ ಸಹಿತರಾಗಿ ಯಾಗಕ್ಕೆ ಬಂದ ವಸಿಷ್ಠ, ಗೌತಮ, ಅತ್ರಿ, ಜಾಬಾಲಿ, ಕಶ್ಯಪ, ಕ್ರತು, ದಕ್ಷ, ಪುಲಸ್ತ್ಯ, ಪುಲಹ, ನಾರದ, ಮಾರ್ಕಂಡೇಯ, ಶತಾನಂದ, ವಿಶ್ವಾಮಿತ್ರ, ಪರಾಶರ, ಭೃಗು, ಕುತ್ಸ, ವಾಲ್ಮೀಕಿ, ವ್ಯಾಸ, ಧೌಮ್ಯನೆ ಮೊದಲಾದ ಮಹರ್ಷಿಗಳನ್ನು ಕಂಡು ಅವರನ್ನು ಅರ್ಘ್ಯ ಮೊದಲಾದವುಗಳನ್ನಿತ್ತು ಪ್ರೀತಿಯಿಂದ ಪೂಜಿಸಿದನು. ನಾನಾ ದಿಕ್ಕುಗಳಿಂದ ಚತುರಂಗ ಬಲಗಳೊಡನೆ ಕಾಣಿಕೆಯನ್ನು ತೆಗೆದುಕೊಂಡು ಸತ್ರವನ್ನು ನೋಡುವುದಕ್ಕೆ ಬಂದ ರಾಜರನ್ನು, ವೈಶ್ಯರನ್ನು, ಶೂದ್ರರನ್ನು, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಇವರನ್ನು ಉಚಿತ ಕ್ರಮದಿಂದ ಮೃಷ್ಟಾನ್ನ ಭೋಜನ ಮಾಡಿಸಿ ವಸ್ತ್ರ, ಸುವರ್ಣ, ಹಾರ, ರತ್ನಗಳನ್ನಿತ್ತು ಸನ್ಮಾನಿಸಿದನು. ಆಗ ರೈಬ್ಯನ ಮಕ್ಕಳಾದ ಅರ್ವಾವಸು ಪರಾವಸುಗಳು ಯಾಗ ಮೊದಲಾದ ಕಾರ್ಯಗಳನ್ನು ತಪ್ಪಿಲ್ಲದೆ ನಡೆಯಿಸಿದರು. ವಸಿಷ್ಠನೇ ಮೊದಲಾದ ಮಹರ್ಷಿಗಳು ರೈಬ್ಯ ತನಯರ ಚಾತುರ್ಯವನ್ನು ನೋಡಿ ತಲೆದೂಗುತ್ತಾ ಹೊಗಳಿದರು. ವಿಪ್ರರೇ, ಪರಾವಸುವು ಆ ಯಾಗದಲ್ಲಿ ಕೆಲವು ಕರ್ಮಗಳನ್ನು ನೆರವೇರಿಸಿ 3ನೆಯ ಸವನದ ಕೊನೆಯಲ್ಲಿ ತನ್ನ ಮನೆಯ ಕಾರ್ಯವನ್ನು ನೋಡುವುದಕ್ಕಾಗಿ ಅರ್ವಾವಸುವನ್ನು ಬಿಟ್ಟು ತಾನೊಬ್ಬನೇ ತನ್ನ ಆಶ್ರಮಕ್ಕೆ ಹೋದನು. ಆಗ ಅವನು ಕೃಷ್ಣಾಜಿನವನ್ನು ಹೊದ್ದುಕೊಂಡು ಕಾಡಿನಲ್ಲಿ ಸಂಚರಿಸುತ್ತಿರುವ ತಂದೆಯನ್ನು ನೋಡಿ ರಾತ್ರಿಯ ಹೆಗ್ಗತ್ತಲೆಯಲ್ಲಿ ಮೃಗವು ತನ್ನನ್ನು ಕೊಲ್ಲುವುದಕ್ಕೆ ಬರುತ್ತಿದೆಯೆಂದು ಶಂಕಿಸಿ ನಿದ್ರೆಯ ಕಣ್ಣಿನಲ್ಲಿ ವಿವೇಕವಿಲ್ಲದೆ ತನ್ನ ತಂದೆಯಾದ ರೈಭ್ಯನನ್ನು ವಧಿಸಿದನು. ಬ್ರಾಹ್ಮಣರೇ, ಹೀಗೆ ಪರಾವಸುವು ರಾತ್ರಿಯಲ್ಲಿ ತನ್ನ ಶರೀರವನ್ನು ಕಾಪಾಡಿಕೊಳ್ಳಲು ಸುಖ ಅಜ್ಞಾನದಿಂದ ತನ್ನ ತಂದೆಯನ್ನು ಕೊಂದು ಮಹಾಪಾತಕೆಯಾದನು. ಅವನು ಹತ್ತಿರ ಬಂದು ತಾನು ಕೊಂದ ಪ್ರಾಣಿಯು ತನ್ನ ತಂದೆಯೋ ಎಂದರಿತು ಬಹಳ ದುಃಖಿಸಿದನು. ಅನಂತರ ಆ ಪರಾವಸುವು ತಂದೆಯ ಉತ್ತರ ಕ್ರಿಯೆಗಳನ್ನೆಲ್ಲ ಪೂರೈಸಿ ಮರಳಿ ಬೃಹದ್ಯುಮ್ನನ ಸತ್ರಕ್ಕೆ ಬಂದನು. ಅಲ್ಲಿ ತಾನು ಮಾಡಿದ ಕೆಲಸವನ್ನೆಲ್ಲ ತಮ್ಮನಿಗೆ ತಿಳಿಸಲು ಅರ್ವಾವಸುವು ತಂದೆಯ ಮರಣವನ್ನು ಕೇಳಿ ದುಃಖಗೊಂಡನು. ಬಳಿಕ ಅಣ್ಣನು ತಮ್ಮನನ್ನು ಕುರಿತು, ಬೃಹದ್ಯುಮ್ನನ ಮಹಾಯಾಗವು ಆರಂಭಿಸಲ್ಪಟ್ಟಿದೆ. ಬಾಲಕನಾದ ನಿನಗೆ ಈ ಕೆಲಸವನ್ನು ನೆರವೇರಿಸುವ ಶಕ್ತಿಯಿಲ್ಲ. ನಾನು ರಾತ್ರಿಯಲ್ಲಿ ಮೃಗವೆಂದರಿತು ತಂದೆಯನ್ನು ವಧಿಸಿರುವೆನು. ಈ ಬ್ರಹ್ಮಹತ್ಯಾ ಪಾಪದ ಶುದ್ಧಿಗಾಗಿ ಪ್ರಾಯಶ್ಚಿತ್ತವನ್ನೆಸಗಬೇಕು. ಮಗು, ನೀನು ನನಗಾಗಿ ವ್ರತವನ್ನು ಆಚರಿಸು. ನಾನು ಒಬ್ಬಂಟಿಗನಾಗಿ ಈ ಸತ್ರದ ಕಾರ್ಯವನ್ನು ನೆರವೇರಿಸಲು ಶಕ್ತನಾಗಿರುವೆನು. ಹೀಗೆ ಅಣ್ಣನು ಹೇಳಲು ಅರ್ವಾವಸುವು ಅವನನ್ನು ಕುರಿತು ಇಂತೆಂದನು, ಅಣ್ಣ, ಹಾಗೆಯೇ ಆಗಲಿ. ನಾನು ನಿನ್ನ ಬ್ರಹ್ಮಹತ್ಯಾ ದೋಷದ ಪರಿಹಾರಕ್ಕಾಗಿ ವ್ರತವನ್ನು ಆಚರಿಸುವೆನು. ನೀನು ಸತ್ರದ ಭಾರವನ್ನು ವಹಿಸು. ಅರ್ವಾವಸುವು ಹೀಗೆ ಹೇಳಿ ಆ ಸತ್ರಯಾಗದಿಂದ ಹೊರಟು ಹೋದನು. ಅನಂತರ ಪರಾವಸುವು ಯಾಗವನ್ನು ಮಾಡಿಸಿದನು. ಬ್ರಾಹ್ಮಣರೇ, ಆ ತಮ್ಮನಾದ ಅರ್ವಾವಸುವು 12 ವರ್ಷ ಕಾಲ
ಬ್ರಹ್ಮಹತ್ಯಾ ಪರಿಹಾರಕ್ಕಾಗಿ ವ್ರತವನ್ನು ಆಚರಿಸಿ ಮರಳಿ ಸಂತೋಷದಿಂದ ಸತ್ರಯಾಗಕ್ಕೆ ಬಂದನು. ಆಗ ತಮ್ಮನನ್ನು ನೋಡಿ ಅಣ್ಣನು ಬೃಹದ್ಯುಮ್ನ ರಾಜನನ್ನು ಕುರಿತು ಹೀಗೆಂದನು: ಬ್ರಹ್ಮಹತ್ಯೆಯನ್ನೆಸಗಿದ ಈ ಅರ್ವಾವಸುವು ನಿನ್ನ ಸತ್ರಕ್ಕೆ ಬಂದಿರುವನು. ರಾಜೇಂದ್ರ, ನೀನು ಇವನನ್ನು ಜಾಗೃತೆಯಾಗಿ ಯಾಗದಿಂದ ದೂರ ಮಾಡು. ಹಾಗೆ ಮಾಡದೇ ಇದ್ದಲ್ಲಿ ಸತ್ರಯಾಗದ ಫಲವು ಕೆಡುವುದು. ಹೀಗೆ ಪರಾವಸುವು ಹೇಳಲು ಆ ದೊರೆಯು ತನ್ನ ಸೇವಕರಿಂದ ಆ ಅರ್ವಾವಸುವನ್ನು ದೂರ ಮಾಡಿದನು. ಹೀಗೆ ದೂರ ಕಳುಹಿಸುತ್ತಿರುವಾಗ ಅರ್ವಾವಸುವು ದೊರೆಯನ್ನು ಕುರಿತು ಇಂತೆಂದನು: ಎಲೈ ನಿರ್ದುಷ್ಟನಾದ ದೊರೆಯೇ, ನಾನು ಬ್ರಹ್ಮಹತ್ಯೆಯನ್ನು ಮಾಡಿದವನಲ್ಲ, ನಮ್ಮ ಅಣ್ಣನೇ ಬ್ರಹ್ಮಹತ್ಯೆಯನ್ನು ಮಾಡಿರುವನು. ಅವನು ಮಾಡಿದ ಬ್ರಹ್ಮಹತ್ಯೆಯ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ನಾನು ವ್ರತವನ್ನು ಆಚರಿಸಿದನು. ಹೀಗೆಂದರು. ರಾಜನು ಪರಾವಸುವಿನ ಮಾತನ್ನೇ ನಂಬಿ ಅರ್ವಾವಸುವನ್ನು ತನ್ನ ಸತ್ರದಿಂದ ಕೂಡಲೇ ಹೊರಡಿಸಿದನು. ಅಲ್ಲಿ ನೆರೆದ ಬ್ರಾಹ್ಮಣರು ಅರ್ವಾವಸುವನ್ನು ನಿಂದಿಸಿದ್ದರಿಂದ ಅವನು ಸುಮ್ಮನೆ ಕಾಡಿಗೆ ತೆರಳಿದನು. ಆ ಅರ್ವಾವಸುವು ಮುನಿಗಳಿಂದ ತುಂಬಿರುವ ತಪೋವನವನ್ನು ಹೊಕ್ಕು ಅಲ್ಲಿ ದೇವತೆಗಳಿಗೂ ಆಚರಿಸಲಾಗದ ತಪಸ್ಸನ್ನು ಮಾಡಿದನು. ತಪಸ್ಸನ್ನು ಆಚರಿಸುತ್ತಾ ಏಕ ಮನಸ್ಸಿನಿಂದ ಸೂರ್ಯದೇವನನ್ನು ಪೂಜಿಸಿದನು. ಅವನ ಘೋರ ತಪಸ್ಸಿನಿಂದ ಕರ್ಮಗಳಿಗೆ ಸಾಕ್ಷಿಯು ಜಗತ್ತಿನ ಕಣ್ಣು ದೇವಬರಿಯನು ಆದ ಭಾಸ್ಕರನು ತನ್ನ ಕಿರಣಗಳಿಂದ ಭೂಮಂಡಲವನ್ನು ಪ್ರಕಾಶಗೊಳಿಸುತ್ತಾ ಪ್ರತ್ಯಕ್ಷನಾದನು. ವಿಪ್ರರೇ, ದೇವತೆಗಳು ದೇವೇಂದ್ರನೊಡನೆ ಅಲ್ಲಿಗೆ ಬಂದು ಅರ್ವಾವಸುವನ್ನು ಕುರಿತು ಹೀಗೆಂದರು: ಅರ್ವಾವಸುವೆ, ನೀನು ತಪಸ್ಸು, ಬ್ರಹ್ಮಚರ್ಯೆ, ನಡತೆ, ಶಾಸ್ತ್ರ ಶ್ರವಣ, ವೇದಾಧ್ಯಯನ ಮೊದಲಾದವುಗಳಿಂದ ಉತ್ತಮನಾಗಿರುವೆ. ಪರಾವಸುವು ಹಲವು ವಿಧವಾಗಿ ನಿನ್ನನ್ನು ಅವಮಾನ ಮಾಡಿದರೂ ನೀನು ತಾಳ್ಮೆಯಿಂದ ಸಿಟ್ಟಾಗದ ಕಾರಣದಿಂದಲೂ ಶ್ರೇಷ್ಠನು. ಪ್ರಾಜ್ಞನೆ, ಅಣ್ಣನು ತಂದೆಯನ್ನು ಕೊಂದವನು, ನೀನು ಕೊಂದವನಲ್ಲ. ಆದರೂ ಅಣ್ಣನಿಗಾಗಿ ನೀನು ಬ್ರಹ್ಮಹತ್ಯಾ ವ್ರತವನ್ನು ಆಚರಿಸಿರುವೆ. ಆದುದರಿಂದ ನಿನ್ನನ್ನು ನಾವು ಪರಿಗ್ರಹಿಸುವೆವು, ಪರಾವಸುವನ್ನು ತಿರಸ್ಕರಿಸುವೆವು. ಹೀಗೆ ದೇವೇಂದ್ರನೇ ಮೊದಲಾದ ದೇವತೆಗಳು ಹೇಳಿ ಆ ಅರ್ವಾವಸುವನ್ನು ಸೇರಿಸಿಕೊಂಡರು. ಪರಾವಸುವನ್ನು ನಿರಾಕರಿಸಿದರು. ಮರಳಿ ಇಂದ್ರಾದಿ ದೇವತೆಗಳು ಸೂರ್ಯನನ್ನು ಮುಂದಿರಿಸಿಕೊಂಡು ಅರ್ವಾವಸುವನ್ನು ಕುರಿತು ನೀನು ವರವನ್ನು ಕೇಳಿಕೋ ಎಂದರು. ಅವನು ತಂದೆಯು ತಿರುಗಿ ಬದುಕುವಿಕೆಯನ್ನು, ಆ ತಂದೆಗೆ ಕೊಲೆಯ ಸ್ಮರಣೆ ಇಲ್ಲದಿರುವಿಕೆಯನ್ನು ಬೇಡಿಕೊಂಡನು. ದೇವತೆಗಳು ಹಾಗೆಯೇ ಆಗಲೆಂದು ಹೇಳಿ ಮರಳಿ ಇಂತೆಂದರು: ನೀನು ಇನ್ನೊಂದು ವರವನ್ನು ಕೇಳಿಕೋ ಎಂದು ಆ ದೇವತೆಗಳು ಹೇಳಲು ಅರ್ವಾವಸುವು ಹೀಗೆಂದನು: ದೇವತೆಗಳೇ, ನನ್ನ ಅಣ್ಣನ ದೋಷವು ಪರಿಹಾರವಾಗಲಿ ಎಂದನು. ದೇವತೆಗಳು ಅವನ ಮಾತನ್ನು ಕೇಳಿ ತಿರುಗಿ ಹೇಳಿದರು: ಪರಾವಸುವು ಬ್ರಾಹ್ಮಣನಾದ ತಂದೆಯನ್ನು ಕೊಲೆ ಮಾಡಿರುವುದರಿಂದ ಅವನಿಗೆ ಮಹಾಪಾಪವು ಸಂಭವಿಸಿದೆ. ಒಬ್ಬನು ಮಾಡಿದ ಪಾಪಕ್ಕೆ ಮತ್ತೊಬ್ಬನು ಪ್ರಾಯಶ್ಚಿತ್ತವನ್ನು ಆಚರಿಸುವುದರಿಂದ ಪಂಚ ಮಹಾಪಾತಕಗಳು ಶಾಂತವಾಗಲಾರವು. ಬ್ರಾಹ್ಮಣನಾದ ತಂದೆಯನ್ನು ವಧಿಸಿದುದರಿಂದ ಉಂಟಾದ ಪಾತಕಕ್ಕೆ ಪರಿಹಾರವೇ ಇಲ್ಲ. ತಾನು ಆಚರಿಸಿದ ಪ್ರಾಯಶ್ಚಿತ್ತದಿಂದ ಪರಿಹಾರವಾಗದ ಪಾಪವು ಪರರ ಪ್ರಾಯಶ್ಚಿತ್ತಾಚರಣೆಯಿಂದ ಶಾಂತವಾಗುವುದೇ? ಆದುದರಿಂದ ಪರಾವಸುವು ಎಸಗಿದ ಪಾಪವು ಪರಿಹಾರವಾಗುವುದಿಲ್ಲ. ಆದುದರಿಂದ ಪರಾವಸುವನ್ನು ನಿರ್ದುಷ್ಟನನ್ನಾಗಿಸಲು ಸಾಧ್ಯವಿಲ್ಲ ಎಂದು ದೇವತೆಗಳು ಹೇಳಲು ಅರ್ವಾವಸುವು ಮರಳಿ ಹೀಗೆಂದನು: ದೇವೋತ್ತಮರೇ, ಹಾಗಾದರೂ ನಿಮ್ಮ ಮಹಾತ್ಮೆಯಿಂದಲೂ ಅನುಗ್ರಹದಿಂದಲೂ ನನ್ನ ಅಣ್ಣನ ಪಾಪದ ಪರಿಹಾರದ ಉಪಾಯವನ್ನು ದಯೆಯಿಂದ ತಿಳಿಸಿರಿ. ದೇವತೆಗಳು ಅರ್ವಾವಸುವಿನ ಈ ಮಾತನ್ನು ಕೇಳಿ ಬಹಳ ಹೊತ್ತು ಆಲೋಚಿಸಿ ಇಂತೆಂದರು: ಆ ಪಾಪದ ಶಾಂತಿಗೆ ಉಪಾಯವನ್ನು ನಿನಗೆ ಹೇಳುವೆವು. ದಕ್ಷಿಣ ಸಮುದ್ರದಲ್ಲಿರುವ ರಾಮಸೇತುವಿನಲ್ಲಿ ಮೋಕ್ಷವನ್ನೀಯುವ ಧನುಷ್ಕೋಟಿ ಎಂಬ ತೀರ್ಥವಿರುವುದು. ಆ ತೀರ್ಥವು ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುಪತ್ನಿ ಸಂಘ ದೋಷಗಳನ್ನು ನಾಶ ಮಾಡುವುದು. ಅಪೇಕ್ಷೆ ಇಲ್ಲದೆ ಸ್ನಾನ ಮಾಡಿದರೂ ಮೋಕ್ಷವನ್ನೀಯುವುದು. ದುಸ್ವಪ್ನವನ್ನು ಹೋಗಲಾಡಿಸುವುದು. ನರಕ ದುಃಖವನ್ನು ಪರಿಹರಿಸುವುದು. ಕೈಲಾಸ ಮೊದಲಾದ ಸ್ಥಾನಗಳನ್ನು ದೊರಕಿಸುವುದು. ಸಕಲೇಷ್ಟಾರ್ಥಗಳನ್ನು ಕೊಡುವುದು. ಸಾಲ ಬಡತನಗಳನ್ನು ನೀಗಿಸುವುದು. ಮನುಷ್ಯರು 3 ಸಲ ಧನುಷ್ಕೋಟಿ ಎಂದು ಉಚ್ಚರಿಸುವುದರಿಂದ ಅವರಿಗೆ ಸ್ವರ್ಗ ಮೋಕ್ಷಗಳು, ಅತಿಶಯವಾದ ಪುಣ್ಯ ಫಲಗಳನ್ನು ಕೊಡುವುದು ಆಗಿರುವುದು. ನಿನ್ನ ಅಣ್ಣನಾದ ಪರಾವಸುವು ಆ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿದರೆ ಕೂಡಲೇ ಅವನು ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗುವನು. ಇದು ಗುಟ್ಟಾದ ಮಹಾಪ್ರಾಯಶ್ಚಿತ್ತವಾಗಿದೆ ಎಂದು ಹೇಳಿ ದೇವತೆಗಳು ತಮ್ಮ ನಗರಿಗೆ ತೆರಳಿದರು. ಬಳಿಕ ಅರ್ವಾವಸುವು ಅಣ್ಣನಾದ ಪರಾವಸುವನ್ನು ಕರೆದುಕೊಂಡು ಮುಕ್ತಿಯನ್ನು ಕೊಡುವ ರಾಮಚಂದ್ರನ ಧನುಷ್ಕೋಟಿಗೆ ಹೊರಟನು. ಪರಾವಸುವು ತನ್ನ ಬ್ರಹ್ಮಹತ್ಯೆಯ ಪರಿಹಾರಕ್ಕಾಗಿ ಸೇತುವೆಯಲ್ಲಿ ಸಂಕಲ್ಪಪೂರ್ವಕವಾಗಿ ತಮ್ಮನೊಡನೆ ಮಿಂದನು. ಅಲ್ಲಿ ಮಿಂದು ಮೇಲಕ್ಕೆದ್ದ ಪರಾವಸುವನ್ನು ಕುರಿತು ಅಶರೀರವಾಣಿಯು: ಪರಾವಸು, ನಿನ್ನ ಅತ್ಯಂತ ಭಯಂಕರವಾದ ನರಕ ದುಃಖವನ್ನೀಯುವ ಬ್ರಹ್ಮಹತ್ಯೆಯು ಈಗ ನಾಶವಾಯಿತು ಎಂದು ಸುಮ್ಮನಾಯಿತು. ಬ್ರಾಹ್ಮಣರೇ, ಆಗ ಪರಾವಸುವು ತಮ್ಮನೊಡನೆ:
ರಾಮನ ಧನುಷ್ಕೋಟಿಯನ್ನು ರಾಮೇಶ್ವರನನ್ನು ಭಕ್ತಿಯಿಂದ ವಂದಿಸಿ ಪಾಪರಹಿತನಾಗಿ ತಂದೆಯ ಆಶ್ರಮಕ್ಕೆ ಹೊರಟು ಹೋದನು. ಆಗ ಮೃತನಾಗಿ ಮರಳಿ ಹುಟ್ಟಿದ ರೈಬ್ಯ ಮುನಿಯು ಬಂದಿರುವ ತನಯರನ್ನು ಕಂಡು ಅವರೊಡನೆ ತನ್ನ ಆಶ್ರಮದಲ್ಲಿ ಸಂತೋಷದಿಂದಿದ್ದನು. ರಾಮನ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪರಹಿತನಾದ ಆ ಪರಾವಸುವನ್ನು ಸಕಲ ಮುನಿಗಳು ಸ್ವೀಕರಿಸಿದರು. ಮುನಿವರಿಯನೇ, ಹೀಗೆ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡುವುದರಿಂದ ಪರಾವಸುವಿನ ಪಾಪವು ಪರಿಹಾರವಾದುದನ್ನು ನಿಮಗೆ ಹೇಳಿರುವೆನು. ಬ್ರಾಹ್ಮಣರೇ, ಸುರಾಪಾನ ಅಂದರೆ ಹೆಂಡ ಕೊಡೆಯುವುದೇ ಮೊದಲಾದ ಮಹಾಪಾತಕಗಳು ಇಲ್ಲಿ ಸ್ನಾನ ಮಾಡುವುದರಿಂದ ನಾಶವಾಗುವವು. ಇದು ನಿಜ. ಇದನ್ನು ತೋಳನ್ನು ಎತ್ತಿ ಹೇಳುವೆನು. ಈ ಬ್ರಹ್ಮಹತ್ಯಾ ಪರಿಹಾರದ ಅಧ್ಯಾಯವನ್ನು ಓದುವವನ ಬ್ರಹ್ಮಹತ್ಯೆಯು ಕೂಡಲೇ ನಾಶವಾಗುವುದು. ಸುರಾಪಾನಾದಿ ಮಹಾಪಾತಕಗಳು ಜಾಗೃತೆಯಾಗಿ ಶಾಂತವಾಗುವವು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಧನುಷ್ಕೋಟಿ ಪ್ರಶಂಸೆಯಲ್ಲಿ ಪರಾವಸುವಿನ ಬ್ರಹ್ಮಹತ್ಯಾ ವಿಮೋಕ್ಷಣವೆಂಬ 33ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.